ಭಾರತಕ್ಕೆ ಮೋದಿ ಬೇಕಾ ಬೇಕು. ಸ್ವಲ್ಪ ಮಂದಿಗೆ ಮೋದಿಯವರ ಹುಟ್ಟು ಹಬ್ಬದ ದಿನ ಹೊಟ್ಟಿ ಒಳಗ ಬೆಂಕಿ ಹತ್ಕೊಂಡಿತ್ತು. ವಿಶ್ವ ಮಟ್ಟದಾಗ ಭಾರತ ಗುರುತಿಸ್ಕೊಳ್ಳಾಕ ಯಾರು ಕಾರಣ? ದೇಶದ ರಕ್ಷಣೆಗಾಗಿ ದೃಢ ನಿರ್ಧಾರ ಮಾಡಿದವ್ರು ಯಾರು? ನನಗ ಪೊಲಿಟಿಕಲ್ ಕರಿಯರ್ಕಿನ್ನ ನನ್ನ ದೇಶದ ಹಿತಾಸಕ್ತಿ ಬೇಕು ಅಂದವ್ರು ಯಾರು? ಡೊನಾಲ್ಡ್ ಟ್ರಂಪ್ ಕಣ್ಣಾಗ ಕಣ್ಣಿಟ್ಟು ನಂಗೆ ಕೈಲಿ ಆಗಂಗಿಲ್ಲ ಅಂತ ಹೇಳ್ದವ್ರು ಯಾರು? ವಿಶ್ವದ ಮಹಾನ್ ನಾಯಕರ ಮುಂದ ಭಾರತದ ಗತ್ತನ್ನ ಎತ್ತಿ ಹಿಡಿದಿದ್ದು ಇದ ನರೇಂದ್ರ ಮೋದಿ ಅವರು. ಮೋದಿ ಭಾರತಕ್ಕೆ ಯಾಕೆ ಬೇಕು ಅಂತ ಅರ್ನಬ್ ಹೇಳ್ಯಾರ. Ability of a man called Narendra Modi. ರಕ್ಷಣೆಗಾಗಿ ಮೋದಿ ಮಾಡಿದ್ದು ಒಂದೆರಡಲ್ಲ ಅಂತಾರ ಅರ್ನಬ್. Are you not proud that you have a leader who can talk straight? ಅರ್ನಬ್ ಗೋಸ್ವಾಮಿ ಇಷ್ಟೆಲ್ಲ ಹೇಳಿದ್ದು ಯಾಕ? ಈಗ ದೇಶದಾಗ ಅದು ಎಷ್ಟು ಮಂದಿ ಹೊಟ್ಯಾಗ ಬೆಂಕಿ ಬಿದ್ದೋಯ್ತೋ ಗೊತ್ತಿಲ್ಲ, ಹೊಟ್ಟಿ ಉರಿಯಾಕತ್ತೋಯ್ತೋ ಗೊತ್ತಿಲ್ಲ. ಅದೆಷ್ಟು ಐಸ್ ಕ್ಯೂಬ್ ಹಾಕೊಂಡ್ರು, ಎಷ್ಟು ಐಸ್ ಕ್ರೀಮ್ ತಿಂದ್ರು, ಎಷ್ಟು ನೀರು ಕುಡಿದ್ರು ಆರ್ಲಾರ್ದಂತ ಹೊಟ್ಟಿ ಉರಿ ಅದು. ಯಾಕಂದ್ರೆ ನಿನ್ನೆ ನರೇಂದ್ರ ಮೋದಿಯವರ 75ನೇ ವರ್ಷದ ಹುಟ್ಟು ಹಬ್ಬ ಇತ್ತು. ಅವರಿಗೆ ವಿಶ್ವಾಸ ಇಡೀ ಜಗತ್ತಿನಾದ್ಯಂತ ಮಂದಿ ಎಲ್ಲ ಮಾಡಿದ್ರು, ಹರದ ಬತ್ತು ಅಷ್ಟು ಮಂದಿ ವಿಶ್ ಮಾಡಿದ್ರು. ಮೋದಿಯವ್ರು ಚಲೋ ಇರಲಿ, ಮೋದಿಯವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು, ಆರಾಮಿರಲಿ ಅಂತ. ಅದ್ರ ಬೆನ್ನೊಳಗನ ಖ್ಯಾತ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಅವರು ಮೋದಿ ಭಾರತಕ್ಕೆ ಯಾಕೆ ಬೇಕು ಅನ್ನೋದನ್ನ ಎಳಿಯಾಗಿ ವಿವರಣೆ ಕೊಟ್ಟಾರ. ಮೋದಿ ಬರ್ತಡೇಕ್ ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ರೀತಿ ಅವರ ವಿರೋಧಿಗಳಿಗೆ ಹೊಟ್ಟಿ ಉರಿ ಹೆಚ್ಚು ಮಾಡೋ ಕೆಲಸ ಮಾಡ್ಯಾರ. ಮೋದಿಗೆ ಭಾರತ ಎಷ್ಟು ಬೇಕೋ ಭಾರತಕ್ಕೆ ಅದಕ್ಕಿಂತ ಜಾಸ್ತಿ ಮೋದಿ ಬೇಕು ಅನ್ನೋದನ್ನ ಹೇಳ್ಯಾರ. 11 ವರ್ಷದ ಹಿಂದೆ ಭಾರತ ಹೆಂಗಿತ್ತು, ಈಗ ಭಾರತ ಹೆಂಗೈತಿ, ಭಾರತಕ್ಕೆ ವಿಶ್ವ ಮಟ್ಟದಾಗ ಯಾವ ರೀತಿ ಮರ್ಯಾದೆ ಸಿಗತೈತಿ, ಈ ಎಲ್ಲವನ್ನ ಇಂಟರ್ನ್ಯಾಷನಲ್ ಲೆವೆಲಿಂದ ಹಿಡಿದು ಇಲ್ಲಿ ಆಗಿರುವಂಥ ಬೆಳವಣಿಗೆಗಳ ಮುಖ್ಯವಾದ ಬೆಳವಣಿಗೆಗಳ ಬಗ್ಗೆ ಮಾತಾಡ್ಯಾರ. ಅವ್ರು ಏನು ಹೇಳ್ಯಾರ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳೋ ಪ್ರಯತ್ನ ಮಾಡ್ತೀನಿ. Ability of a man called Narendra Modi. Would Article 370 be abrogated? Or would we still be cursed with Article 370? It is not visionary decision. It's not just a visionary decision. It's a tough decision to abrogate 370 and 35A overnight. So viewers, just imagine the importance of the decision Narendra Modi took just a couple of months after being elected for his second term. He just abrogated Article 370. ನರೇಂದ್ರ ಮೋದಿ ಅವರ ಮುಂದಾಲೋಚನೆ ಬಗ್ಗೆ ಮಾತಾಡ್ತಾ ಅರ್ನಬ್ ಗೋಸ್ವಾಮಿ ಅವರು ಏನು ಹೇಳಿದ್ರು ಅಂದ್ರೆ, ಆರ್ಟಿಕಲ್ 370 ಮೋದಿ ಅವಾಗ ತೆಗೆದಿರಲಿಲ್ಲ ಅಂದಿದ್ರೆ ಇನ್ನ ತನಕ ನಾವು ಅದರೊಳಗೆ ಇರಬೇಕಿತ್ತು. ಆರ್ಟಿಕಲ್ 370ಯನ್ನು ತೆಗೆದು ಹಾಕುವಂಥ ನಿರ್ಧಾರನ ಗಟ್ಟಿ ನಿರ್ಧಾರ ಅನ್ನೋಕಿನ್ನ ಎಲ್ಲರೂ ವಿರೋಧ ಮಾಡಕತ್ತಿದ್ರು. ನಾನು ನನ್ನ ನಿರ್ಧಾರವನ್ನು ಬದಲಾಯಿಸಂಗಿಲ್ಲ, ನನ್ನ ನಿಲುವು ದೇಶಕ್ಕೋಸ್ಕರ ಒಂದೇ ಅನ್ನೋದನ್ನ ಪ್ರೂವ್ ಮಾಡಿದ್ರು. ರಾತ್ರಿ ಆರ್ಟಿಕಲ್ 370 35A ತೆಗೆದು ಹಾಕೋದೈತಲ್ರಿ, ಅದು ಸಣ್ಣ ಪುಟ್ಟ ಕೆಲಸ ಅಲ್ಲ, ಸುಲಭದ ಮಾತು ಅಲ್ಲ. ಇಂಥ ಒಂದು ಮುಂದಿಂದೆಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ರು. ಕಷ್ಟಕರ ನಿರ್ಧಾರವನ್ನು ಹಿಂಗೆ ಯೋಚನೆ ಮಾಡಿ ಎಲ್ಲನೂ ಸರಿ ಆಗಬೇಕು ಅಂದರೆ ಆರ್ಟಿಕಲ್ 370 ಇರಬಾರ್ದು ಅನ್ನೋದನ್ನ ಖಚಿತಪಡಿಸ್ಕೊಂಡು ಅದನ್ನು ತೆಗೆದು ಹಾಕುವಲ್ಲಿ ಮೋದಿಯವರು ಯಶಸ್ವಿಯಾದರು. ಮೋದಿಯವರ ಈ ನಡೆ ಇದಲ್ಲ, ಇದು ಎಲ್ಲರೂ ಮೆಚ್ಚುವಂಥದ್ದು ಅಂತ ಅರ್ನಬ್ ಹೇಳ್ತಾರೆ. ಮೋದಿಯವರು ಡಿಮಾನಿಟೈಸೇಷನ್ ಮಾಡಿದ್ದು UPIಗೆ ಹೆಂಗೆಲ್ಲ ಹೆಲ್ಪ್ ಆಯ್ತು ಅನ್ನೋದನ್ನು ಅರ್ನಬ್ ಅವರು ವಿವರಿಸ್ತಾರೆ. That when we surpassed 20 billion monthly transactions, when we say almost 25 lakh crore rupees is being transacted, and everybody, even someone who spends 50 paisa on a transaction does it through UPI, when we achieved this milestone just last month, would it have been possible without demonetization and without the clarity of vision of a leader called Narendra Modi? 20 ಬಿಲಿಯನ್ ತಿಂಗಳಿಗೆ ಟ್ರಾನ್ಸಾಕ್ಷನ್ ಆಗ್ತೈತಿ ಅಂದ್ರೆ ಸರಿಸುಮಾರು ಅಂದ್ರೆ 25 ಲಕ್ಷ ಕೋಟಿ. 50 ಪೈಸೆನೇ ಮಾಡಲಿ ಯಾರೇ, ಬಟ್ ಅದರಿಂದ ನಮ್ಮ ದೇಶದೊಳಗೆ UPI ಚಾಲು ಐತಿ, ಅದರ ಬಳಕೆ ಹೆಚ್ಚಿಗೆ ಆಗತೈತಿ ಅನ್ನೋ ಪ್ರೂಫ್ ಅದು. UPI ಬಳಕೆ ಒಳಗೆ ಭಾರತ ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡೈತಿ, ಮೈಲ್ ಸ್ಟೋನ್ ಅಚೀವ್ ಮಾಡೈತಿ. ಇದೆಲ್ಲ ಆಗಿದ್ದು ಮೋದಿಯವರ ನಿರ್ಧಾರದಿಂದ. ಡಿಮಾನಿಟೈಸೇಷನ್ ಮಾಡಿ ಹಳೆ ನೋಟ್ಗಳನ್ನ ತೆಗೆದು ಹೊಸದಾಗಿ ನೋಟ್ಗಳನ್ನ ತಂದರು. ಇದಕ್ಕೆ ಎಷ್ಟು ವಿರೋಧ ಮಾಡಿದ್ರು, ಏನೇನೆಲ್ಲ ಮಾತಾಡಿದ್ರು, ಆದ್ರೂ ಯಾರ್ದು ಕಿವಿ ಮೇಲೆ ಹಾಕೊಳ್ಳಲ್ದ ಮೋದಿಯವ್ರು ಮಾಡಿದ್ರಲ್ಲ, UPI ಇಷ್ಟರ ಮಟ್ಟಿಗೆ ಬೆಳೆಯಾಕ ಅದು ಕಾರಣ ಆಯಿತು. ಇಂಥ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡೋ ಮೋದಿಯವರು ಭಾರತಕ್ಕೆ ನಿಜವಾಗ್ಲೂ ಬೇಕು ಅಂತಾರ ಅರ್ನಬ್.
Did you not feel proud when Narendra Modi went to the US Congress and said, my country will be thumping the table, he said. We will be the third largest economy in the world. And he said it at the greatest political congregation of a country that once did not give him a visa. ಭಾರತೀಯರಾದ ನಮಗೆಲ್ಲ ಪ್ರೌಡ್ ಮೂಮೆಂಟ್ ರೀ, ಹೆಮ್ಮೆ ಆಗುವಂಥದ್ದು ಮೋದಿಯವರು ಭಾಳ ಮಾಡ್ಯಾರ. US ಹೋಗಿ ಟೇಬಲ್ ಕುಟ್ಟಿ ಹೇಳ್ತಾರ ಮೋದಿಯವರು, ನಾವು ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿವಿ ಅಂತ. ಬಹಳಷ್ಟು ಬೇಗ 2ನೇ ಆರ್ಥಿಕ ಶಕ್ತಿನೂ ಆಗ್ತೀವಂತ ಹೆಮ್ಮೆಯಿಂದ ಹೇಳ್ತಾರ. ಅವರ ಮಾತು ಯಾವಾಗಲೂ ನೇರ. ಟ್ರಂಪ್ಗನ ನೇರವಾಗಿ ನಾ ಬರಂಗಿಲ್ಲ ಈಗ ಅಮೆರಿಕಾಗ ಅಂತ ಹೇಳುವಂಗ ಬೆಳೆದಾರ. ನಿಮ್ಮ ಮುಂದೆ ತಲೆ ತಗ್ಸೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಜಗತ್ತಿಗೆ ತೋರ್ಸಕತ್ತಾರ. ದೋಸ್ತಿ ಅಂತ ಬಂದ್ರೆ ಎಲ್ಲರ ಜೊತೆ ಚಲೋ ಇರ್ತಾರ, ಶತ್ರು ಅಂತ ಅಂದ್ರ ಯಾರನ್ನೂ ಕೇರ್ ಮಾಡಂಗಿಲ್ಲ ಅನ್ನುವಂಥ ದೃಢ ನಿರ್ಧಾರವನ್ನ ಜಗತ್ತಿಗೆ ಮೋದಿ ತೋರಿಸ್ಕೊಡಕತ್ತಾರ. ಯಾವ ಅಮೆರಿಕ ದೇಶ ಒಂದು ಕಾಲದಾಗ ಮೋದಿಗೆ ವೀಸಾ ಕೊಟ್ಟಿರ್ಲಿಲ್ಲೋ, ಈಗ ಅವರ ಮೋದಿಯವ್ರನ್ನ ಬರ್ರಿ ಅನ್ನೋ ಹಂಗ ಮಾಡಿದ್ದು ಇದಾ ಮೋದಿಯವರು. ಇಂಥ ಮೋದಿ ಭಾರತಕ್ಕೆ ಬೇಕು. ಅರ್ನಬ್ ಮುಂದುವರೆದು ಹೇಳ್ತಾರ, ಭಾರತದ ರಕ್ಷಣೆಯ ದೃಷ್ಟಿಯಿಂದ ಮೋದಿಯವರು ಕೈಗೊಂಡಿರುವ ನಿರ್ಧಾರಗಳು ಎಂಥವಾದವು ಅನ್ನೋದನ್ನ ಹೇಳ್ತಾರೆ. You remember the Balakot airstrikes? You remember the surgical strikes of 2016, the Balakot airstrikes of 2019, and now Operation Sindoor. I'm taking 3 decisions together. 3 decisions together. Ask yourself today, whether you're not a Modi supporter or not, does India need a leader who launched the covert surgical strikes? Who gave the permission for the Indian Army commandos to cross the LOC and annihilate the launch pads in 2016? Did our geopolitics not change overnight? How can we take that for granted? Ladies and gentlemen, strong leaders create strong economies and strong countries. ಬಾಲಾಕೋಟ್ ಅಟ್ಯಾಕ್, ಪಾಕಿಸ್ತಾನಕ್ಕೆ ಮಣ್ಣು ಮುಗಿಸಿದ್ರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಸದ್ಯಕ್ಕೆ ಆಪರೇಷನ್ ಸಿಂಧೂರ ಮಾಡಿ ಭಾರತದ ಹಿರಿಮೆಯನ್ನ ಮೆರೆದ್ರು. ಯಾರೇ ಆಗಲಿ ಭಾರತವನ್ನ ವಿರೋಧ ಕಟ್ಕೊಂಡ್ರೆ ಅವ್ರಿಗೆ ಏನಾಗ್ತೈತಿ ಅನ್ನೋದನ್ನ ಲೈವ್ ಆಗಿ ತೋರಿಸಿದ್ರು. ಈ 3 ನಿರ್ಧಾರಗಳದಾವಲ್ರಿ ಭಾರತದ ರಕ್ಷಣೆಯ ಹಿತದೃಷ್ಟಿಯಿಂದ ಎಂಥವು ಅನ್ನೋದನ್ನ ಮೋದಿಯವರು ತೋರಿಸ್ಕೊಟ್ರು. ಇಂಥ ಒಂದು ದೃಢ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂದ್ರ ಅದು ಒಬ್ಬ ನಾಯಕನಿಗೆ ಸಾಧ್ಯ. ಅದನ್ನು ಮುಂದೆ ಏನಾಗಬಹುದು ಅನ್ನೋದನ್ನ ಅಂದಾಜು ಮಾಡಿ ನಿರ್ಧಾರ ಮಾಡ್ತಾರಲ್ಲ, ಅಂಥವ್ರಿಂದ ಮಾತ್ರ ಇಂಥ ನಿರ್ಧಾರಗಳು ಸಾಧ್ಯ ಅಂತಾರ. ಭಾರತ ದೇಶ ಎಷ್ಟು ಸದೃಢವಾಗೈತಿ, ಅದರ ರಕ್ಷಣೆ ಅದಕ್ಕೆ ಗೊತ್ತೈತಿ ಅನ್ನುವಂಥ ಒಂದು ನಿಲುವನ್ನ ಜಗತ್ತಿನ ಮುಂದೆ ತೋರಿಸ್ಕೊಟ್ಟಿದ್ದು ಮೋದಿಯವರು. Forget which side you are on. Are you not proud that you have a leader who can talk straight both to Donald Trump, Xi Jinping and Vladimir Putin, that all of them know today? Because here is a man who blends economic management with political will. When he's at the SCO, when he says to Donald Trump, I'm sorry, but I'm not going to fly past Washington. I am going to buy Russian oil because I think it's in my country's interest, and I will do everything that I can, even at the cost of upsetting foreign powers, in national interest. And do you not hear the clarity in Narendra Modi's voice when he says that I know I will be made to pay a personal political price for it, but I am ready for it? ಅರ್ನಬ್ ಅವರ ಕೇಳ್ತಾರ, ನೀವು ಯಾವ ಪಕ್ಷದವರೇ ಆಗಿರ್ಲಿ, ನೀವು ಯಾರ ಸಪೋರ್ಟರೇ ಆಗಿರಲಿ, ಮೋದಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಒಂದು ಕ್ಷಣ ಹೆಮ್ಮೆ ಅನಿಸ್ತೈತಿಲ್ರಿ? ಜಗತ್ತಿನ ಬೇರೆ ಬೇರೆ ದಿಗ್ಗಜ ದೇಶಗಳ ಪ್ರಧಾನಿ ಅಧ್ಯಕ್ಷರ ಜೋಡಿ ಮೋದಿ ಅವರು ನೇರ ಮಾತಾಡ್ತಾರೆ. ಅವ್ರಿಗೂ ಗೊತ್ತು, ಮೋದಿಯವ್ರಿಗೆ ಗೊತ್ತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವ್ರಿಗೆ ನೇರವಾಗಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ. SCO ಒಳಗಿದ್ದಾಗ ನಾ ಅಮೆರಿಕಾಗೆ ಬರೋಕೆ ಆಗಂಗಿಲ್ಲ, ನಮ್ಮ ದೇಶಕ್ಕೆ ಹೋಗಬೇಕು ಅಂತ ನೇರವಾಗಿ ಹೇಳಿದರು. ರಷ್ಯಾ ಜೋಡಿ ನಾ ಬಿಸ್ನೆಸ್ ಮಾಡೇ ಮಾಡ್ತನು, ಆಯಿಲ್ ಪರ್ಚೇಸ್ ಮಾಡೇ ಮಾಡ್ತನು, ನನ್ನ ದೇಶದ ಹಿತದೃಷ್ಟಿಯಿಂದ ಇದು ನನಗೆ ಒಳ್ಳೆಯದು, ನನ್ನ ದೇಶಕ್ಕಾಗಿ ನಾ ಏನು ಬೇಕಾದರೂ ಮಾಡ್ತನು, ಇದಕ್ಕಾಗಿ ನನ್ನ ಪೊಲಿಟಿಕಲ್ ಕರಿಯರ್ ಮೇಲೆ ಹೊಡೆತ ಬಿದ್ದರೂ ಪರವಾಗಿಲ್ಲ ಅಂತ ನೇರವಾಗಿ ಮಾತಾಡಿದ್ರು. ಮೋದಿ ಅವ್ರಿಗೆ ದೇಶ ಮೊದಲು, ಆಮೇಲೆ ಎಲ್ಲ ಅನ್ನೋದನ್ನ ಸಾರಿ ಭಾಳಷ್ಟು ಸಂದರ್ಭದಾಗ ಹೇಳ್ಯಾರ. ಈ ಎಲ್ಲ ಘಟನೆಗಳನ್ನ ಅರ್ನಬ್ ಗೋಸ್ವಾಮಿ ಅವರು ಮೆಲುಕು ಹಾಕಿದ್ರು. ಮೋದಿಯವರ ದೃಢತೆ, ಅವರ ಮುಂದಾಲೋಚನೆ, ಅವರ ಗುರಿ ಬಗ್ಗೆ ವಿವರವಾಗಿ ಹೇಳಿದ್ರು. ಇದನ್ನ ನೋಡಿ ಸ್ವಲ್ಪ ವಿರೋಧಿಗಳಿಗೆ ಹೊಟ್ಟಿ ಉರಿ ಹೆಚ್ಚಾಗಿದ್ದಂತರೂ ಖರೆ ಐತಿ. ದ್ಯಾಟ್ಸ್ ವೈ ಇಂಡಿಯಾ ನೀಡ್ಸ್ ಮೋದಿ ಅಂತಾರ. ಭಾರತಕ್ಕೆ ಮೋದಿ ಬೇಕೇ ಬೇಕು ಅಂತಾರ. 11 ವರ್ಷದಾಗ ಇಷ್ಟೆಲ್ಲ ಮಾಡಿರುವಂಥ ಮೋದಿಯವರು ಇನ್ನು ಮುಂದಿನ ದಿನದಾಗ ನೀವು ಯೋಚನೆನೂ ಮಾಡೋಕ್ಕಾಗಲ್ಲ ಅಷ್ಟೊಂದು ಮಾಡೋರದಾರ ಅನ್ನುವಂಥ ಮಾತುಗಳನ್ನ ಅರ್ನಬ್ ಹೇಳಿದ್ರು. ಅವ್ರು ಹೇಳಿದ ಮಾತು ಒಂದು ಸುಳ್ಳಿಲ್ಲ, ಅವ್ರು ಮಂಡಿಸಿದ ಮಂಡನೆ ಒಂದು ತಪ್ಪಿಲ್ಲ. ಮೋದಿ ಭಾರತಕ್ಕಾಗಿ ಏನೆಲ್ಲ ಮಾಡ್ಯಾರ,
ಭಾರತಕ್ಕೆ ಮೋದಿ ಯಾಕಾಗಿಬೇಕು ಅನ್ನೋದನ್ನ ಎಲ್ಲ ಸರಿಯಾಗೇ ಹೇಳ್ಯಾರಂತ ನಮಗೂ ಅನ್ನಿಸ್ತೈತಿ. ಬೇರೆ ದೇಶಗಳು ಭಾರತವನ್ನು ಹೆಮ್ಮೆಯಿಂದ ನೋಡಕತ್ತಾರ. ಭಾರತೀಯರ ಭಾರತ ದೇಶವನ್ನು ಮೋದಿಯವ್ರನ್ನ ಹೆಮ್ಮೆಯಿಂದ ನೋಡಕತ್ತೀವಿ. ಮೋದಿ ನಿಜವಾಗ್ಲೂ ಭಾರತಕ್ಕೆ ಬೇಕ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.